ಜಗತ್ತಿನಲ್ಲಿ ಫೇಮಸ್ ಆದ ಮೂವಿಗಳ ಆಫರ್ ಅನ್ನು ತಿರಸ್ಕರಿಸಿದ ಈ ನಟರು ಆ ಮೂವಿ ರಿಲೀಸ್ ಆಗಿ ಹಿಟ್ ಆದ ಮೇಲೆ ಪಶ್ಚಾತ್ತಾಪ ಪಟ್ಟಿದ್ದರು. ಮೊದಲನೇದಾಗಿ ನಿಮ್ಮ ಫೇವರೇಟ್ ಐರನ್ ಮ್ಯಾನ್ ನ ಮೂವಿಯಲ್ಲಿ ಟಾನಿ ಶಾರ್ಕ್ ರೋಲ್ ಅನ್ನು ಮಾಡಲು ಟಾಮ್ ಕ್ರೂಸರ್ ಗೆ ಆಫರ್ ಅನ್ನು ನೀಡುತ್ತಾರೆ. ಆದ್ರೆ ಟಾಮ್ ಕ್ರೂಸರ್ ಒಬ್ಬ ಫೇಮಸ್ ಸೆಲೆಬ್ರಿಟಿ. ಅವರು ಮೂವಿಯಲ್ಲಿ ರಿಯಲ್ ಆಗಿ ಸ್ಟಂಟ್ ಮಾಡುತ್ತಾರೆ. ಆದ್ರೆ ಈ ಮೂವಿಗೆ ಟಾಮ್ ಕ್ರೂಸರ್ ದೊಡ್ಡ ಮೊತ್ತದ ಹಣವನ್ನು ಕೇಳುತ್ತಾರಂತೆ. ಆದ್ರೆ ಇದು ಆಗದ ಕಾರಣ ರಿಜೆಕ್ಟ್ ಮಾಡುತ್ತಾರೆ. ನಂತರ ಈ ರೋಲ್ ಅನ್ನು ರಾಬರ್ಟ್ ಡೌನಿ ಜೂನಿಯರ್ ಅವರು ಮಾಡುತ್ತಾರೆ. ನಂತರ ಈ ಮೂವಿ ರಿಲೀಸ್ ಆಗಿ ಎಲ್ಲಾ ರೆಕಾರ್ಡ್ಸ್ ಅನ್ನು ಬ್ರೇಕ್ ಮಾಡುತ್ತದೆ. ರಾಬರ್ಟ್ ಡೌನಿ ಜೂನಿಯರ್ ಈ ಮೂವಿಯಿಂದ ವಿಶ್ವದಾದ್ಯಂತ ಫೇಮಸ್ ಆಗುತ್ತಾರೆ. ನೆಕ್ಸ್ಟ್ ನಮ್ಮ ಭಾರತದ ಫೇಮಸ್ ಮೂವಿ ಬಾಹುಬಲಿ ಹೀರೋ ಪ್ರಭಾಸ್ ಅಲ್ಲ, ಬದಲಿಗೆ ಋತಿಕ್ ರೋಷನ್ ಆಗಬೇಕಿತ್ತು. ಆದ್ರೆ ಋತಿಕ್ ರೋಷನ್ ಅವರು ಈ ಆಫರ್ ಅನ್ನು ತಿರಸ್ಕರಿಸುತ್ತಾರೆ. ಯಾಕೆಂದ್ರೆ ಆಗ ಅವರು ಮೆಹಂಜೋದಾರ್ ಮೂವಿಯ ಶೂಟಿಂಗ್ ನಲ್ಲಿ ಬಿಸಿ ಇದ್ದರು. ನಂತರ ಮೆಹಂಜೋದಾರ್ ಫ್ಲಾಪ್ ಆಗುತ್ತದೆ. ಆದ್ರೆ ಬಾಹುಬಲಿ ಸಿನಿಮಾ ಏನಾಗುತ್ತದೆ ಅಂತ ನಿಮಗೆ ಗೊತ್ತು. ನೆಕ್ಸ್ಟ್ ಡಾರ್ಕ್ ನೈಟ್ ಮೂವಿಯ ಜೋಕರ್ ರೋಲ್ ಅನ್ನು ಟೈಟಾನಿಕ್ ಹೀರೋ ಆದ ಲಿಯೋನಾರ್ಡೋ ಅವರು ಮಾಡಬೇಕಿತ್ತು. ಆದ್ರೆ ನಮಗೂ ಗೊತ್ತಿಲ್ಲ ಅವರು ಯಾಕೆ ಮಾಡಲಿಲ್ಲ ಎಂದು. ನಂತರ ಈ ರೋಲ್ ಅನ್ನು ಹೀತ್ ಲೆಡ್ಜರ್ ಅವರು ಮಾಡಿದರು. ನಂತರ ಈ ಮೂವಿ ರಿಲೀಸ್ ಆದ ಮೇಲೆ ವಿಶ್ವದಾದ್ಯಂತ ಸೂಪರ್ ಡೂಪರ್ ಹಿಟ್ ಆಯ್ತು. ಅಷ್ಟೇ ಅಲ್ಲ, ಎಲ್ಲರ ಮೊಬೈಲ್ ಬೈಕ್ ಮೇಲೆ ಜೋಕರ್ ಸ್ಟಿಕ್ಕರ್ ಅನ್ನು ಹಾಕಿಕೊಳ್ಳುತ್ತಾರೆ.